ಬ್ಯಾಗ್ ಮೂಡ ವಕ್ಫ್ ವಿರುದ್ಧ ಸಮರವನ್ನ ಸಾರೋದಕ್ಕೆ ಕೇಸರಿ ಪಡೆಗೆ ಟಕ್ಕರನ್ನ ಕೊಡೋದಕ್ಕೆ ಇತ್ತ ಕೇಸರಿ ಪಡೆ ಟಕ್ಕರನ್ನ ಕೊಡೋದಕ್ಕೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕೋವಿಡ್ ತನಿಖಾಸ್ತ್ರವನ್ನ ಬಿಡೋದಕ್ಕೆ ಕಾಂಗ್ರೆಸ್ ಪಾಳೆಯ ಮುಂದಾಗ್ತಾ ಇದೆ. ಎಫ್ಐಆರ್ ಆಗ್ತಾ ಇದ್ದಂತೆ ತನಿಖೆಗೆ ಇಳಿದಿದೆ ರಾಜಧಾನಿಯ ಟೀಮ್, ಪೊಲೀಸರ ಟೀಮ್. ರಾಜಧಾನಿಯ ಟೀಮ್ ಏನಿದೆಯಲ್ಲ, ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಮುಂದಾಗ್ತಿದೆ. ಇದರ ವಿರುದ್ಧ ಸಮರ ಸಾರಿದಂತಹ ಕೇಸರಿ ಪಡೆಗೆ ಈಗ ಟಕ್ಕರ್ ಕೊಡುವಂತಹ ಸಮಯ ಬಂದೇ ಬಿಟ್ಟಿದೆ. ಹಾಗಾದ್ರೆ ಯಾವ ರೀತಿ ಕಾಂಗ್ರೆಸ್ ಟಕ್ಕರ್ ಕೊಡಬಹುದು? ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕೋವಿಡ್ ತನಿಖಾಸ್ತ್ರವನ್ನ ಬಡಿಸೋದ್ರ ಮುಖಾಂತರ ಎಫ್ಐಆರ್ ಆಗ್ತಾ ಇದ್ದಂತೆ ತನಿಖೆಗೆ ಇಳಿದೇ ಬಿಟ್ಟಿದೆ ರಾಜಧಾನಿಯ ಪೊಲೀಸರ ಟೀಮ್. ಈಗಾಗಲೇ ಒಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಮಾಜಿ ಸಚಿವ ಶ್ರೀರಾಮುಲುಗೆ ಢವ ಶುರುವಾಗಿದೆ. ನಾವೇನು ಮಾಡಬೇಕಾಗಿಲ್ಲ, ನೋಡೋಣ ಅವರೇನು ಮಾಡ್ತಾರೆ, ಮಾಡ್ಲಿ, ನಮಗೇನಾಗಬೇಕು. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರಿ ವಿಧಾನಸೌಧದಲ್ಲಿ ಕೋವಿಡ್ ಎಫ್ಐಆರ್ ಆಗಿದೆ. ಅದರಲ್ಲಿ ಕೂಡ ಯಾರ ಹೆಸರಿದೆ? ಕೇವಲ ರಾಜಕಾರಣಿಗಳು, ಅಧಿಕಾರಿಗಳು ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಬಿಜೆಪಿ ಮೇಲೆ ತಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ಯಾರು ಬಿಜೆಪಿ ಅವ್ರ ಮೇಲೆ ಹೇಳೋಲ್ರಿ, ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಅದು ರೆಕಮೆಂಡೇಶನ್ ಆಫ್ ಸಮ್ ಎಫ್ಐಆರ್ ಹಾಕಿದ್ದಾರೆ, ನೋಡೋಣ ಅವ್ರೇನು ಮಾಡ್ತಾರೆ. ಸರಿ ವಿಧಾನಸೌಧದಲ್ಲಿ ಕೋವಿಡ್ ಎಫ್ಐಆರ್ ಆಗಿದೆ. ಅದರಲ್ಲಿ ಕೂಡ ಯಾರ ಹೆಸರಿದೆ? ಕೇವಲ ರಾಜಕಾರಣಿಗಳು, ಅಧಿಕಾರಿಗಳು ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಬಿಜೆಪಿ ಮೇಲೆ ತಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ಯಾರು ಬಿಜೆಪಿ ಅವ್ರ ಮೇಲೆ ಹೇಳೋಲ್ರಿ, ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಅದು ರೆಕಮೆಂಡೇಶನ್ ಆಫ್ ಸಮ್ ಎಫ್ಐಆರ್ ಹಾಕಿದ್ದಾರೆ, ನೋಡೋಣ ಅವ್ರೇನು ಮಾಡ್ತಾರೆ. ಸರಿ ಒಟ್ಟಾರೆಯಾಗಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. 150 ಕೋಟಿ ಆಮಿಷ ವಿಚಾರ ಒಂದು ಕಡೆ ಆಗಿದೆ, ಮತ್ತೊಂದು ಕಡೆ ಕೋವಿಡ್ ವಿಷಯ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸಿದಂತ ಬಿಜೆಪಿಗೆ ಮೇಲಿಂದ ಮೇಲೆ ಆಘಾತ ಎದುರಾಗ್ತಾ ಇರುವಂತದ್ದು. ಹೇಗೆ ಇದನ್ನೆಲ್ಲ ಭೇದಿಸುತ್ತೆ ಬಿಜೆಪಿ ಅನ್ನೋದನ್ನ